ಕಾಮನ ಬಿಲ್ಲ ಕದ್ದಿರೋ ಕಳ್ಳ ಕಣ್ಣೆದುರಲ್ಲಿ ಬರುತ್ತಾನೆ ರಂಗನು ನಿಂಗೆ ಕೊಡುತ್ತಾನೆ ತಾವರೆ ಕೆಂಪು ಥರ ಥರ ಕೆಂಪು ಕೈಯಲ್ಲಿ ಹಿಡಿದು ತರುತ್ತಾನೆ ಹಚ್ಚುತ್ತಾನೆ ನಿನ್ನ ಕೈಗೆ ಮದರಂಗಿ ಕೆಂಪು ಕೂಡ ನಾಚೋ ಕೆಂಪು ಮದರಂಗಿ ನಾರಿಯ ಪ್ರೀತಿಯ ಮದರಂಗಿ ಕೃಷ್ಣನ ಕೆಂಪು ಪಾದದ ಗುರುತು ಅಂಗಳ ತುಂಬಿದವೋ ಕೆನ್ನೆ ಮೇಲೆ ಗಾಯ ಮಾಡೋ ಪತಿರಾಯ ಬರುತ್ತಾನೆ ಆಹಾ ಓಹೋ ಸೋಬಾನಕ್ಕೂ ಮುನ್ನ ಸೋಕೋದಕ್ಕೆ ನಿನ್ನ ಕಾಯ್ತಾವ್ನೆ ಆಹಾ ಓಹೋ ತೊಂಡೆ ಹಣ್ಣಿಗೂ ಕೆಮ್ಮಣ್ಣು ಗುಂಡಿಗೂ ಹೊಟ್ಟೆ ಕಿಚ್ಚು ಆಗೋ ಅಂತ ಕೆಂಪು ಇಲ್ಲಿದೆ ಕೆಂಗುಲಾಬಿ ರಂಗುಲಾಬಿ ಮದರಂಗಿ ಹಂಸ ಪಾದ ಹೋಲೋ ಅಂದ ಮದರಂಗಿ ಪಾದಾಭರಣವೇ ಮದರಂಗಿ ಜೀ ಅಂದವೋ ಜಿರಿಂಬೆ ಬಂದವೋ ಜಿಯಾರೆ ಅಂದವೋ ಕೂಸು ತೊದಲು ಕೆಂದೊಟಿಯಿಂದ ಕೆಂಪು ಜಾರಿ ಬಂದವೋ ಕಾಮನ ಬಿಲ್ಲ ಕದ್ದಿರೋ ಕಳ್ಳ ಕಣ್ಣೆದುರಲ್ಲಿ ಬರುತ್ತಾನೆ ರಂಗನು ನಿಂಗೆ ಕೊಡುತ್ತಾನೆ ತಾವರೆ ಕೆಂಪು ಥರ ಥರ ಕೆಂಪು ಕೈಯಲ್ಲಿ ಹಿಡಿದು ತರುತ್ತಾನೆ ಹಚ್ಚುತ್ತಾನೆ ನಿನ್ನ ಕೈಗೆ ಮದರಂಗಿ ಕೆಂಪು ಕೂಡ ನಾಚೋ ಕೆಂಪು ಮದರಂಗಿ ದೇವರೇ ಕಳಿಸಿದ ಮದರಂಗಿ ಕೂಗಲು ಕರೆಯಲು ಸೇರಲು ಹಾಡಲು ಹರಸಲು ನಗಿಸಲು ನಮ್ಮ ಸಂತೋಷ ಹಂಚಿಕೊಳ್ಳಲು ನಮ್ಮ ಸಂಬಂಧ ಹಬ್ಬಿಕೊಳ್ಳಲು ಬಂಧು ಬಳಗ ನಮಗೆ ಬೇಕು ಬಂಧು ಬಳಗ ನೀಡಲು ಕೊಳ್ಳಲು ಆಗಲು ಮದುವೆಯ ಮುಂಜಿಯ ನಡೆಸಲು ನಮ್ಮ ನಂಟು ಗಂಟು ಉಳಿಯಲು ನಮ್ಮ ಬಾಂಧವ್ಯ ಬಿಗಿದುಕೊಳ್ಳಲು ಬಂಧು ಬಳಗ ಬೇಕೇ ಬೇಕು ಬಂಧು ಬಳಗ ದೂರದ ಊರಲಿ ಕಾಣದ ಜನರಲಿ ನಮ್ಮವರಿದ್ದರೆ ಏನೋ ನೆಮ್ಮದಿ ಬಂಧು ಬಳಗಕ್ಕೆ ಗಡಿಯಿಲ್ಲ ಎಂದಿನ ಕೋಪವೋ ಹಿಂದಿನ ಜಗಳವೋ ಕರೆಯಲು ಹೋದರೆ ಕರಗಿ ಹೋಗುವ ಬಂಧು ಬಳಗಕ್ಕಿಂತ ಹಿರಿದಿಲ್ಲ ಹಿರಿಯರಿಲ್ಲದ ಹಿಗ್ಗು ಸಣ್ಣದು ಬಂಧು ಬಳಗ ಸೇರಿ ನಲಿಯು ನೋಟ ದೊಡ್ಡದು ಬೀಗಲು ಬಾಗಲು ನಮಿಸಲು ಉಣಿಸಲು ತಿನಿಸಲು ತಣಿಸಲು ಬೀಗಲು ಬಾಗಲು ನಮಿಸಲು ಉಣಿಸಲು ತಿನಿಸಲು ತಣಿಸಲು
ಬಳಗ ಬೇಕೇ ಬೇಕು ಬಂಧು ಬಳಗ. ನಮ್ಮದೇ ನಡೆನುಡಿ ನಮ್ಮದೇ ಅಭಿರುಚಿ ದೊರಕುವುದೆಂದು ನಮ್ಮ ಬಳಗದಿಂದಲೇ ಭಾವನೆ ಅರಿತವರೇ ಬಂಧುಗಳು. ಒಂದೇ ಹಸ್ತದ ಎಲ್ಲ ಬೆರಳಿಗೆ ಒಗ್ಗಟ್ಟನ್ನು ಯಾರು ಕಲಿಸಬೇಕಿದೆ. ಬಂಧು ಬಳಗ 5 ಬೆರಳುಗಳು, ಕೋಟಿ ಕುಲಗಳು ನಾಡಿನಲ್ಲಿವೆ. ನಾಡ ಹಿರಿಮೆ ನಮ್ಮ ಬಂಧು ಬಳಗದಲ್ಲಿದೆ. ಕೂಗಲು ಕರೆಯಲು ಸೇರಲು ಹಾಡಲು ಹರಸಲು ನಗಿಸಲು, ನಮ್ಮ ಸಂತೋಷ ಹಂಚಿಕೊಳ್ಳಲು, ನಮ್ಮ ಸಂಬಂಧ ಹಬ್ಬಿಕೊಳ್ಳಲು. ಬಂಧು ಬಳಗ ಬಂಧು ಬಳಗ ನಮಗೆ ಬೇಕು ಬಂಧು ಬಳಗ. ನೀನೆಂದು ನನ್ನವಳು ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ. ಬಾರೋ ಮನಸ್ಸಲ್ಲೇ ನೀನಿರುವೆ, ಕನಸಲ್ಲೂ ಕಾದಿರುವೆ, ಪ್ರೀತಿಲಿ ತೇಲಿಸಿ ನಿನ್ನನ್ನು ಸೇರುವೆ ನಾನು. ಬಾರೋ ನೀ ಮನದ ತುಳಿತ ಕಣೋ, ಈ ಹೃದಯ ಮಿಡಿತ ಕಣೋ. ನಿನ್ನ ಮೊದಲ ಮಾತಿನಲ್ಲೇ ನಾ ಕಳೆದು ಹೋಗಿರುವೆ. ನಿನ್ನಂದ ಚಂದಕ್ಕೆ ಸಾಟಿ ಯಾರು ಹೇಳೋ ಚೆಲುವ, ನಿನ್ನಂದ ಚಂದಕ್ಕೆ ಸಾಟಿ ಯಾರು ಹೇಳೋ ಚೆಲುವ. ಅಂದು ಕಂಡ ಕನಸು ನೀನು, ಇಂದು ನನ್ನ ಬದುಕೆ ನೀನು. ನೀ ಬೆರೆತು ಹೋದೆ ನನ್ನೀ ಉಸಿರಲಿ. ಗ್ರಾಮದಲ್ಲಿ ಸ್ವಾಮಿ ಮತ್ತೊಂದು ಆರ್ತು ದೇವರೇ ನಿನ್ನ ಕರೆತಂದದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹಬ್ಬ ವಿಶೇಷವಾಗಿ ದೇವರೇ ಕರ್ತನೆ ಈ ಕೊಂಡಪುರ ಗ್ರಾಮದ ಮೇಲೆ ಸ್ವಾಮಿ ನಿನ್ನ ಪ್ರಸನ್ನತೆ ಇಳಿದದಕ್ಕಾಗಿ ಸ್ತೋತ್ರ. ಯೇಸುವೆ ಪರಿಶುದ್ಧಾತ್ಮನಾದ ದೇವರೇ ಹೊರವರದೋರು ಸ್ವಾಮಿ ನೆರೆದ ಜನಗಳಿಗಾಗಿ ನಿಮಗೆ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಮಾತನಾಡು ಅಪ್ಪ, ಈ ಕುಟುಂಬದೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಕರ್ತನಾದ ದೇವರೇ ಮನುಷ್ಯನು ಬಂದುದು ಎಲ್ಲಿಂದ ಹೋಗುವುದು ಎಲ್ಲಿಗಾಗಿ ಎಂದು ಸ್ವಾಮಿ ಜನಗಳು ಅರ್ಥಿಕೊಳ್ಳುವಂತೆ ನಿನ್ನ ಸಹಾಯ ಮಾಡೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ದೇವರಾತ್ಮನೇ ಕರ್ತನಿನ ದಾಸನ ಮುಖಾಂತರ ಏಸಯ್ಯ ಕುಟುಂಬವು ಆಶೀರ್ವದಿಸಲ್ಪಡಲಿ, ನಿನ್ನ ಮಹಿಮೆಯಿಂದ ಆಶೀರ್ವದಿಸಲ್ಪಡಲಿ ಸ್ವಾಮಿ. ಏಸಯ್ಯ ಆದಿ ಅಂತ್ಯ ಮಧ್ಯಕ್ಷನಾಗಿ ಸ್ವಾಮಿ ಅಪ್ಪ ಈ ಮದುವೆಯನ್ನು ಆಶೀರ್ವದಿಸಬೇಕೆಂದು ಯೇಸು ಬುದ್ಧಿ ಮಾತಾಗ್ತದೆ. ಆ ವಾಕ್ಯದ ಆಧಾರಿತವಾಗಿ ನಾವು ನೋಡೋದು ದೇವರ ಸಮ್ಮುಖದಲ್ಲಿ ಅಂದರೆ ಅವರ ಗಂಡ ಹೆಂಡತಿಯರಾಗಿ ನಡೆದುಕೊಳ್ಳಬೇಕಂತೇಳಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಒಂದೆರಡು ವಚನ ನಾವು ಓದಿಸ್ತೀನಿ. ಓದಿಸಿ ಮುಗಿಸಿದ ನಂತರ ಮದುವೆ ತಾಳಿಯ ಕಾರ್ಯಕ್ರಮ ಮಾಡೋಣ.
ಹಸುವನ್ನು ನೀಗಿಸಬಹುದು, ಆದರೆ ಚಿಂತೆಯಿಂದ ಮರೆಸಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನಗಳು ಕೈತುಂಬ ಸಂಪಾದನೆ ಮಾಡಿದರು, ಎಷ್ಟೋ ಹಣ ಸಂಪಾದನೆ ಮಾಡಿದರು, ಮನೆ ಕಾರು ಬಂಗ್ಲೆ ಎಲ್ಲ ಇದ್ದರು, ಸಮಾಧಾನ ಹೊಂದದೆ ಕೆಲವೊಂದು ಸಲ ಯಾರಿಗೆ ಹೇಳೋಕ್ಕೆ ಆಗದಿರುವಷ್ಟು ಆ ದುಃಖ, ಯಾರಿಗೆ ಹೇಳೋದಾಗದಷ್ಟು ಆ ಮನಸ್ಸು ಅಂದರೆ ಹೃದಯ ಎಂಬ ಕತ್ತಲದಲ್ಲಿದ್ದು ದುಃಖ ಪಡುತ್ತಾ ಹೋಗ್ತಾ ಇರ್ತದೆ. ಕೆಲವೊಂದು ಸಲ ಯಾರ ಮುಂದಾದ್ರೂ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸುತ್ತೆಂದು ತಿಳಿದು ಅನ್ಯಾಯವನ್ನು ಅನುಭವಿಸುತ್ತಿರುವುದೆಂದು ನೆನೆಸಿರಿ. ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳಿದುಕೊಳ್ಳ್ರಿ. ಹಲ್ಲೆಲೂಯ. ಇಲ್ಲಿ ದಾಂಪತ್ಯ ಅಂತಿಮೆ ಆದ ನಂತರ ಕುಟುಂಬವಾಗ್ತದೆ, ಅದಕ್ಕೆ ದಾಂಪತ್ಯ ಅಂತೇಳಿ ಕರೀತಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಜಗತ್ತು ಆದಿಯಿಂದನೂ ಹೀಗೆ ನಡ್ಕೊಳ್ತಾ ಬಂದಿದೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಆದರೆ ಪ್ರಶ್ನೆ ಏನು ಉದ್ಭವ ಆಗುತ್ತದಂದರೆ, ದಾಂಪತ್ಯ ಗಂಡ ಹೆಂಡತಿ ಆದ ಮೇಲೆ ಅಲ್ಲಿ ಕೆಲವು ಸ್ವಾರ್ಥಗಳು ಪ್ರವೇಶವಾಗ್ತವೆ ಕುಟುಂಬದಲ್ಲಿ. ಮೊದಲಿಂದನೂ ಪುರುಷನು ಕುಟುಂಬದಲ್ಲಿ ಯಜಮಾನನು ಅಂದ ಕಾರಣ ಪುರುಷನು ನಂದೇ ನಡಿಬೇಕು ಅಂತೇಳಿ ಸ್ವಾಭಾವಿಕವಾಗಿ ಅವನು ಹೆಂಡತಿ ಮೇಲೆ ಅಧಿಕಾರ ನಡೆಸ್ತಾನೆ. ಅದಾದ ನಂತರ ಸ್ತ್ರೀ ಸಹ ನಾನು ನಿನ್ನ ಮದುವೆಯಾದ ಕಾರಣ, ನಿನ್ನ ಮಕ್ಕಳಿಗೆ ತಾಯಿಯಾದ ಕಾರಣ ಅಂತೇಳಿ ಆಕಿ ಸಹ ನಂದು ನಡಿಬೇಕು ಅಂತೇಳಿ ಹೀಗೆ ಮಾತುಕತೆ ನಡೀತವೆ. ಮಾತುಕತೆಯಿಂದ ಪ್ರಾರಂಭವಾದದ್ದು ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಸೊ ಹೀಗೆ ಮದುವೆ ಆದವರು ಎಲ್ಲರೂ ಪ್ರಪಂಚದಲ್ಲಿ 100% ನೆಮ್ಮದಿಯಾಗಿ ಸಮಾಧಾನವಾಗಿ ಇದ್ದಾರಂತೇಳಿ ನೋಡಿದ್ದೆ. ಆದರೆ ಹಿಸ್ಟಾರಿಕಲ್ ಆಗಿ ಅದು ತಪ್ಪು. ಎಷ್ಟೋ ಕುಟುಂಬಗಳು ನ್ಯಾಯ ಪಂಚಾಯತಿಗೂ, ಎಷ್ಟೋ ಕುಟುಂಬಗಳು ಕೋರ್ಟ್ ಮೆಟ್ಟಲು ಡೈವರ್ಸ್ ಮಟ್ಟಿಗೆ ಹೋಗಂಥ ಜಗತ್ತಿನಲ್ಲಿ ಎಷ್ಟೋ ಕೇಸಸ್ಗಳು ಈ ಭೂಮಿ ಮೇಲೆ ಇದ್ದಾವೆ. ಆದರೆ 100ಕ್ಕೆ 100 ಮದುವೆ ಆದವರು ಯಾವುದೋ ಒಂದು ತಪ್ಪಿನಲ್ಲಿ, ಯಾವುದೋ ಒಂದು ಮಾತಿನಲ್ಲಿ ಪ್ರಾರಂಭದಲ್ಲಿ ಬರೋದು ಬರೀ ಮಾತುಕತೆ ಸಮಸ್ಯೆ ಬರ್ತಿದ್ದಂಗೆ ನಂದು ನಡಿಬೇಕು ನಿಂದು ನಡಿಬೇಕು ಅನ್ನುವಂಥ ಈ ಸಣ್ಣ ವಿಚಾರನೆ ಅಷ್ಟು ದೊಡ್ಡ ಪ್ರಮಾಣವಾಗಿ ಮನುಷ್ಯನನ್ನು ತನ್ನನ್ನು ವಶ ಮಾಡಿಕೊಳ್ಳುತ್ತದೆ. ಅಂದರೆ ನಾನು ಅನ್ನುವಂಥ ಆ ಸ್ವಭಾವ, ನಾನು ಅನ್ನುವಂಥ ಅಹಂಕಾರ, ನಾನು ಅನ್ನುವಂಥ ಗರ್ವ ಮನುಷ್ಯನಿಗೆ ವಿಕೋಪಕ್ಕೆ ಕರ್ಕೊಂಡು ಹೋದಾಗ ಅವತ್ತು ತಾವು ಬದುಕಿ ಬಾಳಬೇಕಾದ ಸಮಾಧಾನ ತಮಗೆ ಗೊತ್ತಿಲ್ಲದಂಗೆ ನಿಧಾನವಾಗಿ ದಿನ ಕ್ರಮೇಣವಾಗಿ ಅದನ್ನು ಕಳೆದುಕೊಳ್ಳುತ್ತಾ ಹೋಗ್ತಾರೆ. ಅದಕ್ಕಾಗಿ ಇಂದು ಈ ಒಂದು ಮದುವೆಗಾಗಿ ಕೂಡಿ ಬಂದಂಥ ಮೋನಪ್ಪಗಾಗಲಿ ಪಾರ್ವತಿಗಾಗಲಿ ಆಗಬಾರದಂತೇಳಿ ದೇವರ ವಾಕ್ಯ ನಿಮ್ಮ ಮುಂದೆ ಮತ್ತು ಹೀಗೆ ನೆರೆದು ಬಂದಂಥ ದೈವಿಕ ಮುಂದೆ ಈ ವಚನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಇವತ್ತು ಕಿವಿ ಮಾತು ಹೇಳ್ತದೆ. ಏನಂತ ಹೌದಪ್ಪ? ಗಂಡ ಹೆಂಡರ ಸಂಬಂಧವು ಅಲ್ಲ, ದಾಂಪತ್ಯವು ಮಾನ್ಯವಾದದ್ದೆಂದು. ಮಾನ್ಯವಾದದ್ದು ಅಂದ್ರೆ ಮರದಿ ಉಳ್ಳದಂತೇಳಿ ಎಣಿಸಬೇಕು. ಕೆಲವೊಂದು ಸಲ ಈಗ ಆಗ್ತದೆ, ಹೆಂಡತಿ ಮೇಲೆ ಪುರುಷ ಅಧಿಕಾರ ಅಂದ್ರೆ ಏನೋ ಮನೆ ಕೆಲಸದವಳು ಅನ್ನಂಗೆ ನಡೆಸಿಕೊಳ್ತಾರೆ ಈ ಪುರುಷ. ಇದು ತಪ್ಪು. ಅಲ್ಲ, ಅವರಿಬ್ಬರು ಹೆಂಗೆ ಒಂದು ಬಂಡಿಗೆ ಜೋಡೆತ್ತಿರ್ತಾವೋ ಆ ರೀತಿಯಾಗಿ ಕುಟುಂಬ ಎಂಬ ಬಂಡಿಗೆ ಅವರು ಜೋಡೆತ್ತಾಗಿ ನಡೆಸಿಕೊಂಡು ಹೋಗೋರು. ನಾವೇನ್ ಮಾಡ್ತೀವಿ? ಏನೋ ಒಂದು ತಪ್ಪು ನಡೆದಾಗ, ಅಥವಾ ದಡ್ಡಿ ಅಂತೇಳಿ, ಅಥವಾ ಓದಿಲ್ಲ ಅಂತೇಳಿ ಇಷ್ಟಕ್ಕೂ ಓದಿದ ಪುರುಷ ಓದದಿರುವಾಗಿ ಆ ಹೆಂಡತಿಯನ್ನು ಕಾಣ್ತಾನೆ. ಇದು ಸಹ ತಪ್ಪು. ಓದಲಿ ಬಿಡಲಿ, ಬದುಕಿಗೆ ಬೇಕಾಗಿದ್ದು 2 ಜೀವಿಗಳು. ಅದಕ್ಕೆ
ಅದಕ್ಕಾಗಿ ಯಾರಿಗೆ ನಾವು ಮಾತನಾಡುತ್ತೇವೋ, ಹೆಂಡತಿ ಗಂಡನಾಗ್ಲಿ, ಗಂಡನಿಗೆ ಹೆಂಡತಿನಾಗ್ಲಿ ಮಾತಾಡುತ್ತಿದ್ದೆ ಆದರೆ ಅದು ಗೌರವದಿಂದ ಮಾತಾಡಬೇಕು. ಅದಕ್ಕಾಗಿ ಹೇಳ್ತದೆ ದಾಂಪತ್ಯವು ಮಾನೆ ಅಂದ್ರೆ ಮರದಿ ಉಳ್ಳದಂತೇಳಿ ಎಣಿಸು. ಗಂಡು ಹೆಣ್ಣು ಇವತ್ತು ಕೂಡಿಸಿ ನಾವು ಊಟ ಜೀವನ ಹೀಗೆ ಇರ್ತದೆ ನೆಮ್ಮದಿಯಾಗಿ ಅಂತ ಹೇಳಿ ಕೇಳಿಸಿ ಅವ್ರ ಮುಂದಿನ ಬರುವಂತ ಈ ಸಣ್ಣ ಪೀಳಿಗೆಗೆ ಅದು ಅರ್ಥ ಕೊಡಬೇಕು. ಈಗ ಹೆಂಗಾಗ್ಬಿಟ್ಟದಂತಂದ್ರೆ ಮದುವೆ ಅಂದ್ರೆ ಒಂಥರ ಜಿಗುಪ್ಸೆ ಇಲ್ಲದಂಗಾಗಿದೆ ಮನುಷ್ಯನಿಗೆ. ಮದುವೆ ಅಂದರೆ ಹೆಂಗೆ ಮಾತಾಡ್ತಿರ್ತೀವಿ ಅಂತಂದರೆ ಹೆಂಡತಿನ ಮೂಲ ಆದರೆ ಹೆಂಡತಿ ಮೂಲ ಆದರೆ ಹಿದಿ ಮೂಲ ಆದಂಗೆ. ಹೆಂಡತಿನ ಕಟ್ಟಿಕೊಂಡಿದ್ರೆ ನಮಗೆ ಭಾರ, ಮದುವೆ ಆದರೆ ಒಂದು ಥರ ಎಲ್ಲೋ ಸಿಕ್ಕಾಯ್ಕೊಳ್ತೀವಿ. ಮದುವೆಯ ವಿಷಯದಲ್ಲಿ ಜನಗಳ ಮಧ್ಯದಲ್ಲಿ ಭಾಳ ರೀತಿಯಲ್ಲಿ ತಪ್ಪು ಅಭಿಪ್ರಾಯಗಳಿದ್ದಾವೆ. ಹಾಗಂತ ತಪ್ಪು ಅಭಿಪ್ರಾಯಗಳನ್ನು ಇದ್ದಾಗಿ ಮನುಷ್ಯನು ಮದುವೆ ಮಾಡಿಕೊಳ್ಳೋದು ಬಿಡೋದಿಲ್ಲ. ಯಾಕಂದರೆ ಮದುವೆ ಭಾಳ ಜನ ಮಾಡಿಕೊಳ್ಳೋದು ಒಂದು ಸ್ವಭಾವವನ್ನು ಇಟ್ಟುಕೊಂಡು ಮದುವೆ ಆಗುತ್ತಾರೆ. ಬಹಳಷ್ಟು ಜನ ಗೌರವಕ್ಕಾಗಿ ಅಲ್ಲ, ಏನೋ ಎತ್ತಿದೀವಿ ಬದುಕಿದೀವಿ ಅಂತಲ್ಲ, ಏನೋ ಒಂದು ಸ್ವಾರ್ಥಕ್ಕಾಗಿ. ಅದಕ್ಕಾಗಿ ವಾಕ್ಯ ಹೇಳ್ತದೆ, 1 ಕೊರಿಂಥ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಹೇಳ್ತದೆ, ಎಷ್ಟು ಸ್ಪಷ್ಟವಾದಂಗೆ ನಡಿಬೇಕು, ನಾ ಹೇಳಿದಂಗೆ ಮಾಡ್ಬೇಕಂದ್ರೆ ಗ್ರಂಥ ಹೇಳ್ತದೆ ತನ್ನ ಸ್ವಂತ ಸೊತ್ತಲ್ಲ, ಹಾಗೆ ಪುರುಷನು ಸಹ ಸ್ವಂತ ಸೊತ್ತಲ್ಲ. ಹಾಗಾದ್ರೆ ಇವ್ರು ಯಾರು ಸೊತ್ತು? ಆದರೂ ದಣಿಗೆ ಸೊತ್ತ, ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಸೊತ್ತ? ಇಲ್ಲ, ಪುರುಷನು ಹೆಂಡತಿಯ ಸೊತ್ತು, ಅಂದ್ರೆ ಹೆಂಡತಿಗೆ ಆಸ್ತಿ. ಹಂಗೇನೆ ಇಲ್ಲ, ಪುರುಷನಿಲ್ಲದೆ ಹೆಂಡತಿ ಜೀವನ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮಾನ್ಯವಾಗಿರೋದಿಲ್ಲ, ಅದು ಗೌರವವಾಗಿರೋದಿಲ್ಲ. ಒಂದು ವೇಳೆ ಹಾಗೇನ ಪುರುಷ ಮತ್ತು ಸ್ತ್ರೀ ಒಬ್ಬಂಟಿಗರಾಗಿ ಜೀವನ ಮಾಡಿ ಸಂಸಾರ ಮಾಡಿ ತೋರಿಸ್ತೀವಿ ಅಂದ್ರೆ ಅದು ಮನುಕುಲಕ್ಕೆ ವಿರೋಧವಾದುದು. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ. ಅಲ್ಲ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಮೇಲಲ್ಲ, ದೇಹದ ಮೇಲೆ ಅದು ಗಂಡನಿಗುಂಟು, ಅದು ಗಂಡನಿಗೆ ಉಂಟು. ಹಾಗೆಯೇ ಹೆಂಡತಿಯ ದೇಹದ ಮೇಲೆ ಅಧಿಕಾರ ಇರೋದು ತನ್ನಗೆ ಅಲ್ಲ. ಹೆಂಡತಿ ಸ್ತ್ರೀ ಆದ ಕಾರಣ ಹೆಂಡತಿಯ ದೇಹದ ಮೇಲೆ ಅಂದ್ರೆ ಸ್ತ್ರೀಯ ದೇಹದ ಮೇಲೆ ಅಧಿಕಾರ ಇರೋದು ಸ್ತ್ರೀಗಲ್ಲ, ಅದು ಗಂಡನಿಗೆ ಉಂಟು. ಹಾಗೆ ಹೆಂಡತಿ ಅಧಿಕಾರವಿರೋದಿಲ್ಲ, ಅದು ಗಂಡನಿಗುಂಟು, ಅದು ಗಂಡನಿಗೆ ಉಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ. ಅದು ಹೆಂಡತಿಗುಂಟು, ಅದು ಹೆಂಡತಿಗೆ ಉಂಟು. ಅಲ್ಲಲ್ಲೂಯ್ಯ. ಸೊ ಇಂದು ಮದುವೆ ಒಂದು ಮಾತು ಮನದಟ್ಟು ಮಾಡಿಕೊಳ್ಳಬೇಕು. ಸೊ ಪಾಸ್ಟರ್ ಆಗಲಿ ಅಥವಾ ತಂದೆ ತಾಯಿ ಆಗಲಿ, ಗುರು ಹಿರಿಯರಾಗಲಿ, ಊರಿನ ಹಿರಿಯರಾಗಲಿ, ಗಣ್ಯರಾಗಲಿ ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ. ವಾರನೋ ತಿಂಗಳನೋ ಯಾವಾಗಲಾದರೂ ಭೇಟಿ ಆಗ್ತೀವಿ, ಕೆಲಸ ಆಗ್ತೀವಿ. ಆದರೆ ಪ್ರತಿ ಸಲ ಯಾಕಪ್ಪ ನೀನು ನಿನ್ನ ಹೆಂಡತಿಯನ್ನು ಬೈತಿದಿ, ಯಾಕಮ್ಮ ನಿನ್ನ ಗಂಡನನ್ನು ಬೈತಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಯಾವ ಸಂಸಾರದ ಚಂಬಟ್ಟದಲ್ಲಿ ಯಾವ್ಯಾವ ಚಿಂತೆಯಲ್ಲಿ ಇರ್ತೀರೋ, ಯಾವ್ಯಾವ ಕಷ್ಟದಲ್ಲಿ ಇರ್ತೀರೋ, ಅವಾಗೇನಾದರೂ ಮಧ್ಯದಲ್ಲಿ ಹಿರಿಯರು ಬಂದು ಮೂಗು ತೂರ್ಲಿಕ್ಕೆ ಪ್ರಯತ್ನ ಮಾಡ್ರೆ, ನನ್ನ ಹಣೆ ಬರ, ನನ್ನ ಜೀವನ ನನಗಾಗಿದ್ರೆ ಮತ್ತೆ ಬಂದು ನಿಮ್ಮ ಹತ್ರ ಬಂದಿದ್ದೆ ಆದ್ರೆ ಅದನ್ನೇ ಕೇಳಿ ಮತ್ತೆ ನನ್ನ ಮನಸ್ಸು ನೋವು ಪಡಿಸ್ತೀರಾ ಅಂತೇಳಿ ಹೆಂಡತಿಯ ದೇಹದ ಮೇಲೆ ಅಧಿಕಾರ ಇರುವುದು ಗಂಡನಿಗೆ ಉಂಟು. ಹಾಗೆ ಗಂಡನ ದೇಹದ ಮೇಲೆ ಅಧಿಕಾರ ಇರುವುದು ಗಂಡನಿಗೆಲ್ಲ, ಹೆಂಡತಿಗೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಂಗಂದ್ರೆ ಕೇವಲ ಮನೆಯಲ್ಲಿ ಇರೋದು ಮಾತ್ರವೇ ಮರದಿ ಅಂತೇಳಿ ಎಣಿಸದೆ, ಅಥವಾ ಸಮಾಧಾನವಾಗಿದ್ದಾಗ ಮಾತ್ರ ಹೆಂಡತಿಯನ್ನಾಗಲಿ ಗಂಡನನ್ನಾಗಲಿ ಪ್ರೀತಿಯಿಂದ ಕರೆದಿದ್ದೆ ಆದರೆ ಅದು ಸ್ವಾರ್ಥ. ಯಾವಾಗಲೂ ಮನೆಯಲ್ಲಿ ಹೆಂಡತಿಯನ್ನು ನೋಡೋ ದೃಷ್ಟಿ ಗೌರವದಿಂದ ನೋಡಿದ್ದೆ ಆದರೆ ನಮ್ಮ ಮನಸ್ಸು ದಿನ ಹಂಗೇನೆ ತಯಾರಾಗ್ತದೆ. ನನ್ನ ಹೆಂಡತಿ,
ನನ್ನ ಮಕ್ಕಳು ನನ್ನ ಗೌರವದಿಂದ ಹೆಸರು ಕರೆದು ಇವತ್ತು ಹೆಂಡತಿ ಸಹ ಗಂಡನಿಗೆ ರೀ ಅಂತೇಳಿ ಕರೀತಾರೆ. ಕೆಲವೊಬ್ಬರು ಹಿಂದಿನಿಂದ ಯಜಮಾನ್ರಿ ಅಂತೇಳಿ ಕರೀತಾರೆ. ಆದರೆ ಇವೆರಡನ್ನು ಪ್ರೀತಿಯಿಂದ ಪ್ರೀತಿ ಮಾಡಿ ಅಭ್ಯಾಸ ಮಾಡಬೇಕು. ಹೆಂಗೆ? ಶುದ್ಧ ಮಾತನಾಡುವಂಥದ್ದು, ಶುದ್ಧ ಭಾಷೆಯಿಂದ ಕರೆಯುವಂಥದ್ದು. ಯಾವಾಗಲೂ ನಾವು ಹೆಂಡತಿಯನ್ನು ಗಂಡನನ್ನು ವ್ಯಂಗ್ಯವಾಗಿ ಕರೆದಿದ್ದೆ ಆದರೆ ಅದೇ ಏನ್ ಮಾಡ್ತಾಳೆ, ಹೃದಯದಲ್ಲಿ ನೊಂದುಕೊಂಡು ಆ ಕೆಲಸದ ಕಡೆ ಗಮನ ಕೊಡ್ತಾ ದಿನನಿತ್ಯ ಹಂಗೆ ನೋವಿನಲ್ಲಿ ಬದುಕ್ತಾ ಇರ್ತಾಳೆ. ಗಂಡ ಹೆಂಡತಿಗೆ ನೋವು ಕೊಡೋದಾಗ್ಲಿ, ಹೆಂಡತಿ ಗಂಡನಿಗೆ ನೋವು ಕೊಡೋದಾಗ್ಲಿ, ಇದು ಯಾವುದು ಅದೇ ನಮ್ಮ ಲಾಭ ಆಗಿರುತ್ತದೆ. ಅದಕ್ಕಾಗಿ ಗ್ರಂಥ ಮನುಷ್ಯನಿಗೆ ಈ ರೀತಿ ಗೈಡ್ ಮಾಡ್ತದೆ, ಸಲಹೆ ಮಾಡ್ತದೆ. ಏನಂತ? ಹೆಂಡತಿಗೆ ಸ್ವಂತ ದೇಹದ ಮೇಲೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ. ಅದು ಹೆಂಡತಿಗುಂಟು. ಇವತ್ತು ಮೋನೇಶ ಮತ್ತು ಪಾರ್ವತಿ ಅರ್ಥ ಮಾಡಿಕೊಳ್ಬೇಕು. ನೋಡ್ರಿ, ನಮ್ಮ ದೇಹವನ್ನು ಆದ್ರೆ ನಾವೆಷ್ಟು ಜವಾಬ್ದಾರಿಯಿಂದ ಕಾಪಾಡಿಕೊಳ್ತೀವಿ. ಮುಖ ತೊಳೆಯೋದ್ರಿಂದ ಆಗಲಿ, ತಲೆ ಬಾಚಿಕೊಳ್ಳೋದ್ರಿಂದ ಆಗಲಿ, ಜೋರಾಗಿ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ, ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ, ನೂತನ ದಿನದಲ್ಲಿ ನನ್ನ ಹೊಸ ಕೃಪೆಯ ನೀಡೋ ದೇವಾ, ಹೊಸ ಬಲವ ನೀಡೋ ದೇವಾ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನಾದ ದೇವರೇ, ಈ ಒಂದು ಮದುವೆಯ ಕಾರ್ಯಕ್ರಮಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಹಾಲೆಲೂಯ. ನೀನು ಇದುವರೆಗೆ ನಡೆಸ್ತಾ ಬಂದಂಥ ಎಲ್ಲ ನಿನ್ನ ವಿಧಾನಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ಅಪ್ಪ ಹಾಲೆಲೂಯ. ಈ ವಧುವರರನ್ನು ಸ್ವಾಮಿ ಕರ್ತನೆ, ಈ ಒಂದು ಸ್ವಾಮಿ ಕರ್ತನೆ ಹಾಲೆಲೂಯ ಸ್ಟೇಜ್ ಮೇಲೆ ನಿಲ್ಲಿಸಿರುವಾಗ ಕರ್ತನಾದ ದೇವರೇ, ನೀನ್ ತಾನೇ ಕೃಪೆ ಮಾಡು ಕರ್ತನೆ. ಅಪ್ಪ ಎಲ್ಲಾ ಜನಗಳ ಮಧ್ಯದಲ್ಲಿ ದೇವ ಕರ್ತನೆ ಹಾಲೆಲೂಯ, ನೀನು ಸ್ವಾಮಿ ಅಪ್ಪ ಕರ್ತನೆ ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ಅಪ್ಪ ಕರ್ತನೆ ಸರಿ ಬೀಳುವ ಸಂಗತಿಯನ್ನು ಯಾವ ರೀತಿ ಆದಾಮನಿಗೆ ಅಪ್ಪ ಉಂಟು ಮಾಡಿದೆಯೋ ಅದೇ ಪ್ರಕಾರವಾಗಿ ಇವರಿಬ್ಬರು ಸ್ವಾಮಿ ಸಭೆ ಸಮ್ಮುಖದಲ್ಲಿ ದೇವ ಕರ್ತನೆ ಒಂದಾಗ್ಲಿಕ್ಕಾಗುವಂತೆ ದೇವ ನೀನು ಕೊಟ್ಟಂತ ಎಲ್ಲ ಕೃಪೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಅಪ್ಪ ಕರ್ತನೆ ಹಾಲೆಲೂಯ. ಮುಂದಿನ ಕಾರ್ಯಕ್ರಮವನ್ನು ಆಶೀರ್ವದಿಸು. ಬೇಕಾದಂತ ಎಲ್ಲ ಸ್ವಾಮಿ ಅವಶ್ಯಕತೆಗಳು ನೀನು ಒದಗಿಸಿಕೊಡು ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಅಪ್ಪ ಕರ್ತನೆ. ಈ ಕಾರ್ಯಕ್ರಮವನ್ನು ಮುಂದೆ ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ್ತೇವಪ್ಪ ತಂದೆ. ಕ್ಷಮಿಸ್ಬೇಕು, ಲೇಟಾಗಿ ಬಂದ್ರೇನು. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ, ಈ ಸಭೆಯವರ ಸಮ್ಮುಖದಲ್ಲಿ ಈ ಸ್ತ್ರೀ ಪುರುಷರಿಗೂ ವಿವಾಹ ಮಾಡುವುದಕ್ಕಾಗಿ ಕೂಡಿ ಬಂದಿದ್ದೇವೆ. ಮದುವೆ ಎಂಬುದು ಮನುಷ್ಯನ ಪಾಪವಿಲ್ಲದಾಗಿರುವಾಗ ದೇವರಿಂದ ಸ್ಥಾಪಿಸಲ್ಪಟ್ಟ ಘನವಾದ ಸ್ಥಿತಿಯಾಗಿದೆ. ಅದು ಕ್ರಿಸ್ತನಿಗೂ ಆತನ ಸಭೆಗೂ ಉಂಟಾಗಿರುವ ಐಕ್ಯತೆ ಮರ್ಮವನ್ನು ತೋರಿಸಿಕೊಡುತ್ತದೆ. ತಾನು ಗಲಿಲಾಯದಲ್ಲಿ ಕಾನಾ ಊರಲ್ಲಿ ಹೋಗಿ ಮದುವೆ ಪರಿಶುದ್ಧವಾದುದೆಂದು ತೋರಿಸುವ ಹಾಗೆ ಅಲ್ಲಿ ಮೊದಲನೇ ಅದ್ಭುತವನ್ನು ಮಾಡಿ ಆ ಮದುವೆಯನ್ನು ತನ್ನ ಅದ್ಭುತದಿಂದ ಅಲಂಕರಿಸಿದನು. ಆದ ಕಾರಣ ಯಾವನಾದರೂ ಯೋಚನೆ ಇಲ್ಲದವನಾಗಿ ಮದುವೆಯಲ್ಲಿ ಪ್ರವೇಶಿಸಲು ಧೈರ್ಯಗೊಳ್ಳದೆ ಮರ್ಯಾದೆ ವಿವೇಕ ದೇವರ ಭಯದಿಂದ ಪ್ರವೇಶಿಸತಕ್ಕದು. ಈ ಪವಿತ್ರ ಸ್ಥಿತಿಯನ್ನು ಹೊಂದುವುದಕ್ಕಾಗಿ ಇವರಿಬ್ಬರು ನೆರೆದ ಸಭೆಯಲ್ಲಿ ಸೇರಿ ಬಂದಿದ್ದಾರೆ. ಇವರು ನ್ಯಾಯವಾಗಿ ಮದುವೆ ಮಾಡಿಕೊಳ್ಳುವುದಕ್ಕೆ ಅಭ್ಯಂತರ ಇರುವುದು ಯಾರಿಗಾದರೂ ತಿಳಿದ ಪಕ್ಷಕ್ಕೆ ಅಂಥವರು ಈಗಲೇ ತಿಳಿಸಲಿ. ಇಲ್ಲದಿದ್ದರೆ ಅವರು ಮುಂದಿನವರೆಗೂ ಗೌರವದಿಂದ ಇರಲಿ. ನೀವಿಬ್ಬರು
ನೀವಿಬ್ಬರು ನ್ಯಾಯವಾಗಿ ಮದುವೆ ಮೂಲಕ ಕೂಡಿಸಲ್ಪಡುವುದಕ್ಕೆ ಒನಾದರ ಅಡ್ಡಿ ಉಂಟೆಂದು ನೀವಿಬ್ಬರಲ್ಲಿ ಒಬ್ಬರಿಗಾದರೂ ತಿಳಿದಿದ್ದರೆ ಅದನ್ನು ಈಗಲೇ ತಿಳಿಸಬೇಕೆಂದು ನಿಮ್ಮಿಬ್ಬರಿಗೂ ಆಜ್ಞಾಪಿಸ್ತೇನೆ. ಯಾಕಂದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಕೂಡಿಸಲ್ಪಟ್ಟದು ಮಂದಿಯಿಂದ ದೇವರಿಂದ ಕೂಡಿಸಲ್ಪಟ್ಟು ಮಂದಿಯು ದೇವರಿಂದ ಕೂಡಿಸಲ್ಪಟ್ಟವರಲ್ಲವೆಂದು ಅವರು ಮದುವೆಯ ನ್ಯಾಯವಾದದ್ದು ಮದುವೆಯಲ್ಲವೆಂದು ನೀವು ನಿಶ್ಚಯವಾಗಿ ತಿಳಿದುಕೊಳ್ಳಿರಿ. ಯಾವುದಾದ್ರೂ ಅಡ್ಡಿ ಹೇಳಲ್ಪಟ್ಟಿದ್ದರೆ ಮದುಮಗನು ಹೆಸರನ್ನು ಕರೆದು ಮೌನಪ್ಪನಾದ ಎಂಬ ನೀನು ದೇವರ ನೇಮಕ ಪ್ರಕಾರವಾದ ವಿವಾಹವು ಪರಿಶುದ್ಧವಾದ ಸ್ಥಿತಿಯಲ್ಲಿ ಹೊಂದಲಿಕ್ಕೆ ಬದುಕಲಿಕ್ಕೆ ಹಾಗೆ ಸ್ತ್ರೀಯನ್ನು ನಿನ್ನ ವಿವಾಹದ ಹೆಂಡತಿಯನ್ನಾಗಿ ಅಂಗೀಕರಿಸಿ ಈಕೆಯನ್ನು ಪ್ರೀತಿ ಮಾಡಿ ಆದರಿಸಿ ಸುಖ ದುಃಖಗಳಲ್ಲಿ ಸಂರಕ್ಷಿಸಿ ಪರಸ್ತ್ರೀಯಲ್ಲಿ ಮನಸ್ಸಿಡದೆ ನೀವಿಬ್ಬರು ಜೀವಿಸುವ ಮಟ್ಟಿಗೆ ಈಕೆಯ ಸಂಗಡ ಮಾತ್ರವೇ ಇರುವುದಕ್ಕೆ ಒಪ್ಪಿಕೊಳ್ಳುತ್ತೀಯಾ? ಪಾರ್ವತಿ ಎಂಬ ನೀನು ದೇವರ ನೇಮಕ ಪ್ರಕಾರ ವಿವಾಹವು ಪರಿಶುದ್ಧವಾದ ಸ್ಥಿತಿಯಲ್ಲಿ ಹೊಂದಿಕೆಯಾಗಿ ಬದುಕುವ ಹಾಗೆ ಈ ಪುರುಷನನ್ನು ನಿನ್ನ ವಿವಾಹದ ಗಂಡನನ್ನಾಗಿ ಅಂಗೀಕರಿಸಿ ಈತನನ್ನು ಪ್ರೀತಿ ಮಾಡಿ ಸನ್ಮಾನಿಸಿ ಸುಖ ದುಃಖಗಳಲ್ಲಿ ಸಂರಕ್ಷಿಸಿ ಪರಪುರುಷನಲ್ಲಿ ಮನಸ್ಸಿಡದೆ ನೀವಿಬ್ಬರು ಜೀವಿತ ಮಟ್ಟಿಗೂ ಈತನ ಸಂಗಡಲ್ಲಿ ಮಾತ್ರ ಇರುವುದಕ್ಕೆ ಒಪ್ಪಿಕೊಳ್ಳುತ್ತೀಯಮ್ಮ? ಎಸ್. ವರನ ತಂದೆ ಮತ್ತು ವಧುವಿನ ತಂದೆ ಸ್ಟೇಜ್ ಮೇಲೆ ಬರ್ರಿ. ಅವರಿಬ್ಬರು ಕೈ ಕೂಡಿಸಿ ಹೋಗ್ಲಿಕ್ಕೆ. ಮದುಮಗನ ಚಿಕ್ಕಪ್ಪ ಅಥವಾ ತಂದೆ ತಾಯಿ ಹಿರಿಯರು ಮೌನಪ್ಪನಿಗೆ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡಿಯಮ್ಮ? ಹಾಗಾದರೆ ಸ್ತ್ರೀಯ ತಂದೆ ಕನ್ಯೆಯ ತಂದೆ ಬಲಗೈಯನ್ನಿಡಿದು ಪುರುಷನ ತಾಯಿ ಬಲಗೈಯನ್ನು ಪುರುಷನ ಬಲಗೈಯನ್ನಿಡಿದು ಇಬ್ಬರ ಕೈಯನ್ನು ಜೋಡಿಸು. ಸ್ವಲ್ಪ ಕ್ರಾಸ್, ಸ್ವಲ್ಪ ಹತ್ರ ನಿಂತ್ಕೊಳ್ರಿ ಅಣ್ಣ. ಅಣ್ಣ ಇಲ್ಲಿ ನೋಡಿ ಅಣ್ಣ, ಅಣ್ಣ ಸ್ವಲ್ಪ ಹಿಂದೆ ಸೇರಿ ನೀವು. ಸ್ಮೈಲ್, ವೇಟ್. ಮೌನೇಶಿ ಎಂಬ ನಾನು ಪಾರ್ವತಿ ಎಂಬ ಈಕೆಯನ್ನು ನನ್ನ ಮದುವೆಯ ಹೆಂಡತಿಯನ್ನಾಗಿ ಅಂಗೀಕರಿಸಿ ಇವತ್ತಿನಿಂದ ಯಾವಾಗಲೂ ಮೇಲು ಕೇಡುಗಳಲ್ಲಿ ಸುಖ ದುಃಖಗಳಲ್ಲಿಯೂ ಕಷ್ಟದಲ್ಲಿಯೂ ವ್ಯಾಧಿಯಲ್ಲಿಯೂ ಮರಣಗಳಲ್ಲಿಯೂ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸಿ ಆಧರಿಸಿ ಪರಂಪರಿಸುತ್ತೇನೆಂದು ಮಾತು ಕೊಡುತ್ತೇನೆ. ಸಾಕಾಯ್ತು. ಪಾರ್ವತಿ ಎಂಬ ನಾನು ಮೌನೇಶ್ ಎಂಬ ನಿನ್ನನ್ನು ನನ್ನ ವಿವಾಹದ ಗಂಡನನ್ನಾಗಿ ಅಂಗೀಕರಿಸಿ ಕಷ್ಟದಲ್ಲೂ
ದುಃಖದಲ್ಲಿಯೂ ವ್ಯಾಧಿಯಲ್ಲಿಯೂ ಮರಣದಲ್ಲಿಯೂ ಜೊತೆಯಾಗಿ ಇರುತ್ತೇನೆಂದು ನಿನ್ನನ್ನು ಪ್ರೀತಿಸಿ ಪರಂಪರಿಸಿ ಎಂದು ಸಭೆ ಸಮ್ಮುಖದಲ್ಲಿ ಒಪ್ಪಿಕೊಂಡಿರುತ್ತೇನೆ. ಸಭೆ ಸಮ್ಮುಖದಲ್ಲಿ ಒಪ್ಪಿಕೊಂಡಿರುತ್ತೇನೆ. ಎಸ್ ಪ್ರಸ್ತುತ ತಾಳಿ ಕಾರ್ಯಕ್ರಮ ನಡೀತಾ ಇದೆ ನೋಡ್ರಿ. ಊರಿನ ಮದುವೆಯಲ್ಲಿ ಆನಂದ ಆನಂದವೇ, ಮದುಮಗನೇ ನಿನಗೆ ಶುಭಾಶಯ. ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು, ಮಕ್ಕಳ ಮಕ್ಕಳು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ ಎಂಬುದೇ. ಕೈ ತೋರಿಸಿ ಆಶೀರ್ವಾದ ಮಾಡುವಂಥದ್ದೇ ಅವರಿಗೆ ಸಿಗುವಂಥ ಸೌಭಾಗ್ಯ. ಎಸ್, ಎಲ್ಲರೂ ಕೈಗಳು ತೋರಿಸ್ರಿ. ಎಲ್ಲ ಇರಿ. ಪ್ರೀತಿ ಸ್ವರೂಪನಾದ ಸರ್ವ ಸೃಷ್ಟಿಕರ್ತನಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತರಾಜ ಏಸಪ್ಪ, ಈ ದಿನ ದೇವರ ಸ್ವಾಮಿ, ಈ ಒಂದು ಕರ್ತನದ ವಿವಾಹವನ್ನು ದೇವರ ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ದೇವರು ನೀವು ನಡೆಸಿಕೊಟ್ಟಿದೆ. ಈ ಬಡಿಗರ ಕುಟುಂಬದಲ್ಲಿ ದೇವರ ವಿವಾಹವಾಗುವಂತೆ ಈ ದಿನ ಹೊಸ ಕೃಪೆಯನ್ನು ಕೊಟ್ಟು ದೇವರ ಅದ್ಭುತವಾದ ರೀತಿಯಲ್ಲಿ ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ದೇವರೇ, ಮೋನೇಶ್ ಮತ್ತು ಪಾರ್ವತಿ ಎಂಬ ಈ ದಂಪತಿಗಳು ಈ ದಿನ ದೇವರೇ ವಿವಾಹದಲ್ಲಿ ದೇವರ ಸ್ವಾಮಿ ಕೂಡಿದ್ದಾರೆ ದೇವರ ಸ್ವಾಮಿ. ಅದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ. ಕರ್ತನಿಂದ ವಾಕ್ಯ ಹೇಳ್ತದೆ ಸ್ವಾಮಿ, ಒಬ್ಬಟ್ಟಿಗರನ್ನು ನಾನು ಸಂಸಾರಿಕರಾಗುವಂತೆ ಮಾಡುವೆನು ಎಂಬುದಾಗಿ. ಒಬ್ಬಟ್ಟಿಗರಾಗಿರುವಂಥವರು ಈ ದಿನ ದೇವರ ಸ್ವಾಮಿ ಅವರಿಬ್ಬರನ್ನು ಕೂಡಿಸಿ ಸಂಸಾರಿಕರಾಗುವಂತೆ ದೇವರೇ ನೀನು ಕೃಪೆ ಮಾಡಿ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ದೇವರೇ, ಆದಾಮನು ಒಬ್ಬಟ್ಟಿಗನಾಗಿರುವಾಗ ಕರ್ತನೆ ನಿನ್ನ ವಾಕ್ಯದಲ್ಲಿ ಒಬ್ಬಟ್ಟಿಗರಾಗಿರುವುದು ಒಳ್ಳೆಯದಲ್ಲವೆಂಬುದು ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವನೆಂಬುದಾಗಿ ನೀನು ಆತನಿಗೆ ದೇವರ ಸ್ವಾಮಿ ಅವಳು ಎಂಬ ಕರ್ತನ ಸ್ತ್ರೀಯನ್ನು ಉಂಟು ಮಾಡಿ ಈಗ ಇವರಿಬ್ಬರು ಒಂದೇ ಎಂಬುದಾಗಿ ನೀವು ಹೇಳಿದರ ಸ್ವಾಮಿ. ಅದರಂತೆ ಕರ್ತರಾಜ ಈ ದಿನದಿಂದ ದೇವರು ಇವರಿಬ್ಬರು ಕರ್ತನ ಬೇರೆ ಬೇರೆ ಅಲ್ಲ ಸ್ವಾಮಿ, ಒಂದೇ ಆಗಿದ್ದು ದೇವರ ಸ್ವಾಮಿ ಇವರ ಕುಟುಂಬವನ್ನು ಸಾಧಿಸಲಿಕ್ಕೆ ಹೋಗುವಾಗ ಕರ್ತನರಾದ ಇವರೊಂದಿಗೆ ನೀನು ಸಹಾಯಕನಾಗಿದ್ದು ಇವರ ಕರ್ತನದ ಕುಟುಂಬವನ್ನು ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ದಾಂಪತ್ಯವು ಮಾನ್ಯವಾದದ್ದೆಂಬುದಾಗಿ ತಿಳಿದು ಕರ್ತನ ರಾಜ ಎಲ್ಲರೂ ಕರ್ತನ ವಿವಾಹದಲ್ಲಿರುವಂತಹ ವಿವಾಹವಾಗಿರುವಂತಹ ಮಕ್ಕಳು ದೇವರೇ ಅದನ್ನು ಮಾನ್ಯವಾದದ್ದು ತಿಳಿದು ಮರ್ಯಾದೆಯಿಂದ ತಿಳಿದು ಕರ್ತರಾಜ ಸಹ ಬಾಳ್ವೆಯನ್ನು ನಡೆಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸು ದೇವರೇ. ಈ ದಿನ ವಿವಾಹವಾಗಿರುವಂತಹ ಈ ಮಕ್ಕಳು ದೇವರೇ ದೇವ ಸ್ವಾಮಿ ಅವರ ಜೀವಿತ ಕಾಲವೆಲ್ಲ ನಿನ್ನ ಶುಭದಲ್ಲಿ ಕೃಪೆಯಲ್ಲಿ ನಡೆಯುವಂತೆ ಸ್ವಾಮಿ ನೀ ಸಹಾಯ ಮಾಡು. ಚೀಯೋನಿನಲ್ಲಿರುವಂತಹ ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಕರ್ತನ ಹೆಸರಿನಲ್ಲಿ ವಿವಾಹವಾಗಿರುವಂತಹ ಈ ದಂಪತಿಗಳನ್ನು ನಾವು ಆಶೀರ್ವದಿಸಿ ಈ ಕುಟುಂಬ ಇವರ ಕುಟುಂಬ ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧು ಬಳಗವನ್ನು ನೀವು ಆಶೀರ್ವದಿಸಿ ಬಲಪಡಿಸಿ ನಿನ್ನ ದೈವ ಸೇವಕರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ದೇವರೇ. ಗಾರ್ಲೆಂಡ್ ತಂದು ಕೊಡ್ರಿ. ಗಾರ್ಲೆಂಡ್ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಪುರುಷನ ಸ್ತ್ರೀಗೆ ಗಾರ್ಲೆಂಡ್ ಹಾಕಿ. ವೇಟ್, ಕಣ್ಣು ಚೇಡಿ, ಸ್ಮೈಲ್ ಆಗ. ಓಕೆ ನೋಡಿ, ಈ ಕೈ ಸ್ವಲ್ಪ ಡೌನ್ ಮಾಡಿದ್ರು ಸ್ವಲ್ಪ. ಓಕೆ ನೋಡ್ರಿ, ಸ್ಮೈಲ್. ಹಾಗೆ
ಕ್ಲೋಸ್ ಆಗಿ ಕ್ಲೋಸ್ ಸ್ಮೈಲ್ ಒಂದೇ ನಿಮಿಷ ಟೈಮ್ ಕೊಡ್ರಿ, ಆಮೇಲೆ ಹೋಗ್ತಾರೆ. ಬಾಯಿ ಬರೋಕೆ ಗೊತ್ತಿತ್ತು ನನಗೆ ಬನ್ನಿ ಬರುತ್ತಾ ಮೌನಪ್ಪ ಎಂಬಾತನಿಗೂ ಪಾರ್ವತಿ ಎಂಬಾಕೆಯು ಈ ಪರಿಶುದ್ಧ ವಿವಾಹದಲ್ಲಿ ಪ್ರವೇಶಿಸುವ ಹಾಗೆ ಸಮ್ಮತಪಟ್ಟು ದೇವರ ಸನ್ನಿಧಿಯಲ್ಲಿ ಜನರ ಮುಂದೆ ಪ್ರಮಾಣ ಮಾಡಿ ಅದಕ್ಕೆ ಸಾಕ್ಷಿಯಾಗಿ ಕೈಗಳನ್ನು ಕೂಡಿಸಿ ಒಬ್ಬರಿಗೊಬ್ಬರು ಬರಮಾಡಿಕೊಂಡು ಮಾತು ಕೊಟ್ಟು ಇದ್ದ ಸ್ಥಿತಿ ಪಡೆಯುವುದಕ್ಕೆ ಸತ್ಯವೇದ ಪತ್ರಿಕೆಗಳನ್ನು ಬದಲಾಗಿ ಹಾಗೂ ಹೂಗೊಚ್ಚುಗಳ ಮೂಲಕ ತಾಳಿ ಕಟ್ಟುವುದರ ಮೂಲಕ ವಿವಾಹವು ಜರುಗಿಸಲ್ಪಟ್ಟಿತೆಂದು ದೇವರ ಸಮ್ಮುಖದಲ್ಲಿ ಘೋಷಣವಾಗುತ್ತದೆ ಎಂಬುದೇ. ನಮ್ಮ ತಂದೆ ದೇವ ಮತ್ತೊಂದು ಆವರ್ತನೆ ಪ್ರಾರ್ಥಿಸ್ತೇನೆ. ಹಾಕ್ಬೇಡ್ರಿ. ಕರ್ತನಾದ ದೇವರೇ, ಹೀಗೆ ಮೌನೇಶ ಮತ್ತು ಪಾರ್ವತಿ ವಿವಾಹ ಆಗಿರುವ ಈ ಸಂದರ್ಭದಲ್ಲಿ ಸ್ವಾಮಿ ನೀನೇ ಈ ಮಕ್ಕಳನ್ನು ಆಶೀರ್ವಿಸು ಬಲಪಡಿಸು ಎಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನಾದ ದೇವರೇ, ಕಷ್ಟದಲ್ಲಿ ದುಃಖದಲ್ಲಿ ಸ್ವಾಮಿ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡ್ಲಿಕ್ಕಾವಂತೆ ನೀವು ಹೃದಯದಲ್ಲಿ ನೀನು ಮನೆಯತ್ತ ತೆರಿಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ ನಿನ್ನ ಕೃಪೆಯಸ್ತ ಇವರು ಯಾವಾಗಲೂ ಹೋಗುವಾಗಲೂ ಬರುವಾಗಲೂ ಸದಾ ಹಿಂಬಾಲಿಸಬೇಕೆಂದು ಪ್ರಾರ್ಥಿಸ್ತಾ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೀನಿ ಜೀವಳ ತಂದೆ. ಆಮೆನ್ ಆಮೆನ್ ಆಮೆನ್. ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆಯು ಇಂದು ಮದುವೆಯಾಗಿರುವಂತಹ ಈ ವಧುವರರೊಂದಿಗೂ ಹೀಗೆ ಈ ಮದುವೆಗೆ ನೆರೆದು ಬಂದಂಥ ನಮ್ಮೆಲ್ಲರೊಂದಿಗೂ ನಿತ್ಯ ನಿರಂತರವು ನೆಲೆಯಾಗಿರಲಿ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ನನ್ನ ಸರ್ವೇಂದ್ರಗಳು ಆತನ ಪವಿತ್ರ ನಾಮನ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್ ಆಮೇನ್. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ಜೊತೆಗಿರೋ ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರೋ ಹೊಸ ಕನಸಿನ ವರ ತಂದವನೇ. ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ. ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ. ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಬೆಳಗಿನ ಸೂರ್ಯನೇ ತೋರಣ
ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ ಕಣ್ಣಿಂದಲೇ ಸತ್ತಿಲ್ಲದೆ ಮುದ್ದಾದ ಕರೆ ಬಂದಿದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ
ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ನನ್ನಾಡೆ ಮೇಲೆ ಆಣೆ ಓ ಜಾಣೆ, ನೀ ನನಗಾಗಿ ಬರಬಾರದೆ. ನೀನು ನಂಗೇನೆ, ನಾನು ನಿಂಗೇನೆ. ಮೋಡಕ್ಕೆ ಆಕಾಶನೇ ಆಧಾರ, ಬಾಳಿನ ತೇರಿಗೆ ನೀನೆ ಆಧಾರ. ನೀರಿಗೆ ಇಲ್ಲವೇ ಇಲ್ಲ ಆಕಾರ, ಪ್ರೀತಿಯು ಹಾಗೆಯೇ ಅಲ್ಲವೇ ಧೀರ. ಭೂಮಿಗೆ ಅಪರೂಪ ನಮ್ಮ ಈ ಸಲ್ಲಾಪ, ಎಲ್ಲವ ಮೀರಿ ನಿಲ್ಲೋ ದೈವ ಪ್ರೇಮ. ಎಲ್ಲ ದೇವರ ರೂಪವು ನೀನೇ. ರಾಜ ನಿನ್ನಾಣೆ, ರಾಜ ನಿನ್ನಾಣೆ. ನಾನು ನಿಂಗೇನೆ, ನೀನು ನಂಗೇನೆ. ಪ್ರೀತಿಗೆ ನಾವೇ ತಾನೇ ಸಂಕೇತ, ಬಾವುಟ ಏನಿದೆ ಹೇಳು ನೀ ಹೇಳು. ಬಾಳಿಗೆ ಪ್ರೀತಿ ಒಂದೇ ಸಂಗೀತ, ಒಲವಿಗೆ ಸರಿಗಮ ಯಾಕೆ ನೀ ಹೇಳು. ನಮ್ಮ ಈ ಅಧ್ಯಾಯ ಆಗಲು ಮಾಧುರ್ಯ, ಪ್ರೇಮದ ಜೇನ ಬಿಂದು ಬೇಕೇ ಬೇಕು. ನನ್ನ ಜೀವದ ಕಂಪನ ನೀನೇ. ರಾಜ ನಿನ್ನಾಣೆ, ರಾಜ ನಿನ್ನಾಣೆ. ನಾನು ನಿಂಗೇನೆ, ನೀನು ನಂಗೇನೆ. ತಂಗಾಳಿ ಆಣೆ, ಆಣೆಯ ಮೇಲಾಣೆ, ಈ ಬಾಳಲ್ಲಿ ಬೆಳಕಾದೆ. ನನ್ನಾಣೆ ಮೇಲೆ ಆಣೆ ಓ ಜಾಣೆ, ನೀ ನನಗಾಗಿ ವರವಾದೆ.
ದನಿ ದನಿ ಜಿನುಗೋ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಂಭೀರವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ಕ್ರೇಜಿ ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಾನು ಶ್ರೀಕೃಷ್ಣ ನೀನೆ ನನ್ನ ಭಾವನೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇ ನೀನಕ್ಕರೆ ಸಕ್ಕರೆ ಅರೆರೆ ಎಂದು ಬ್ರಹ್ಮನಿಗೂ ಬೆರಗು ನೀನೆಂದರೆ ಬೆರಗಿಗೂ ಬೆರಗು ಬರೆದರೆ ಮುಗಿಯದು ಪದದಲ್ಲಿ ಸಿಗದು ರತಿಯರಿಗಿಂತ ಸೊಬಗು ಮೈ ಮಾಟವೇ ಮೋಹಕ ಸೊಬಗು ಲಾವಣ್ಯ ನೋಡಿ ನಾ ಧನ್ಯನಾದೆ ಕಾರುಣ್ಯ ಮೋಡಿ ಹೀಗಾಗಿ ಹೋದೆ ನೀನೇ ಜೇನ ದುನಿಯೋಳ ಮೀನ ಕಣ್ಣೋಳ ಸೊಬಗ ಮೈ ತುಂಬಿದೆ ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛೈ ಎಂದಿದೆ ಬೇರೆ ದಾರಿನವೆಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ ಹೇರಾ ಹೇರಾ ಶರರರ ಹೇರಾ ಹೇರಾ ಶರರರ ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರ ನೀ ನಿಂತರೆ ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ಸೇರು ನನ್ನ ತೋಳಿಗೆ ಚಿಂತೆ ತೂರಿ ಗಾಳಿಗೆ ನನ್ನ ನೆರಳಿಗೆ ಈಗ ನಿನ್ನ ನೆರಳು ಒಂಟಿರಬೇಕು ಕೈಯ ಬೆರಳಿಗೆ ಬೇಗ ನಿನ್ನ ಮುಂಗುರುಳು ಸಿಗಬೇಕು ಪ್ರಣಯದ ಪಯಣವಿದು ನಿನ್ನಿಂದಲೇ ಆರಂಭ ನಿಂತಲಿ ಕರಗುತ್ತ ನೀರಾಗೋ ಸಂದರ್ಭ ನೀ ನನ್ನವಳೆನ್ನುವ ಅಂಶ ಸಾಕು ಹೃದಯಕ್ಕೆ ಒಣಜಂಬ ಹೀಗೆ ಮೂಡಿತು ಹೀಗೆ ಮಾಗಿತು ಹುಚ್ಚು ಪ್ರೀತಿ ಇದು ನನ್ನಲ್ಲಿ ನಾನೇ ಇಲ್ಲ ಎಲ್ಲಿ ಹುಡುಕುವುದು ಮಾತು ಮಾತಿಗೂ ನಿನ್ನ ಸೆಳೆತವು ಜೀವ ಹಿಂದಿರಲು ನಿನ್ನಿಂದ ತುಂಬ ಕಷ್ಟ ದೂರ ಉಳಿಯುವುದು रबदा रबदा दिल रुबा तू मेरी जान रबदा रबदा दिल रुबा तू मेरी जान तू है मेरा रास्ता तू है मेरा जान ಒಂಟಿಯಲ್ಲ ನಾ ಎಂದಿಗೂ ಇನ್ನು ಮುಂದೆ ಈ ಬಾಳಲಿ ತುಂಬ ಮುದ್ದು
ಮುದ್ದು ಮಾಡು ಒಂದು ಜೀವ ಈಗ ಸ್ವಂತ ತಲುಪೇ ಬಿಟ್ಟೆ ನಾನು ಗಾಳಿಲಿ ತೇಲುವ ಹಂತ ಇದು ಬಹು ಜನುಮಗಳ ಅನುಬಂಧವೇ ಸರಿ ಪ್ರತಿ ಜನುಮಕ್ಕೂ ಹೀಗೆ ನೀ ನೀಡುವ ಜರಿ ನವಿರಾದ ಪ್ರೀತಿ ಸಾಲನು ಹಣೆಯಲ್ಲಿ ನೀನು ಬರೀ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ ಏನಿಯಾಗಲಿ ಏನೇ ಹೋಗಲಿ ನನ್ನ ಹೃದಯವಿದು ನಿನ್ನದೇ ಇಲ್ಲ ಸಂಶಯ ನಾನು ನಿನಗಾಗಿ ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ ವನವಾಸ ಕೈಗಳಿಗೆ ಈಗ ಅರೆಗಳಿಗೆ ದೂರವೇ ನಿಂತರೆ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ನನ್ನ ತಾರೆ ನಿನ್ನ ಮೇಲೆ ಗೋಲಿ ಆಡ್ತಿದ್ದ ವಯಸ್ಸಲ್ಲೇ ಪ್ರೀತಿ ಶುರುವಾಗೋಯ್ತು ನೀ ಕಾಣೋ ಎಲ್ಲ ಕನಸ ಮಾಡುವೆನು ನಾನು ನನಸ ದಾಸ ನಿಂಗೆ ಖಾಸ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೆಯಲ್ಲಿ ನಾವೊಂದು ಪುಟ್ಟ ಮನೆ ಮಾಡಿ ಬೆಳದಿಂಗಳ ರಾತ್ರಿಲಿ ನಕ್ಷತ್ರದ ಹೊದಿಕೆಯಲ್ಲಿ ನಾನಿರುವೆ ನಿನ್ನ ಮಡಿಲಲ್ಲಿ ನಿನಗೆ ನಾನು ನನಗೆ ನೀನು ನನ್ನ ಜಗದ ದೊರೆಯು ನೀನು ರಾಣಿ ಬಾರೆ ನೀನಿರದೆ ಒಂದು ನಿಮಿಷ ಇರಲಾರ ನಿನ್ನ ರಸ ದಾಸ ನಿಂಗೆ ಖಾಸ ಒಂದು ಮುಂಜಾನೆ ಹಂಗೆ ಸುಮ್ಮನೆ ನಾವು ಹೋಗುವ ಬಾರೆ ದಾರಿ ಇದ್ದಷ್ಟು ದೂರ ಹೋಗುವ ಬೇಡ ಅನ್ನೋರು ಯಾರೇ ಸಿಹಿ ಮುತ್ತಿನ ಕಂದಾಯ ಪ್ರತಿನಿತ್ಯವೂ ಸಂದಾಯ ಮಾಡೋದು ಮರಿಬೇಡ ಎಂದು ಒಂದೇ ಕಡೆ ಒತ್ತಾಯ ನಿಂಗೆ ಹಣೆ ಬಿಂದಿಯ ದಿನನಿತ್ಯ ಇಡು ಕೆಲಸ ನಂದು ನನ್ನದೇ ಕಣ್ಣು ತಗುಲೋ ಭಯವೇ ಕಣ್ಣು ಮುಚ್ಚು ಅಲ್ಲೂ ಸಿಗುವೆ ರಾಣಿ ಬಾರೆ ಕಾವೇರಿ ಕಾಯೋ ಕೆಲಸ ಮಾಡುವೆನು ಎಲ್ಲ ದಿವಸ ದಾಸ ನಿಂಗೆ ಖಾಸ
ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನೋ ಮಾತಾಡಿವೆ ಭಾವನೆ ಬಾಕಿವೆ ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ ಏನನೋ ಮಾತಾಡಿವೆ ಭಾವನೆ ಬಾಕಿವೆ ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂತ ಆವೇಗ ಈ ತವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ ಪ್ರೀತಿಗೆ ಒಂದು ಹೆಜ್ಜೆ ಮುಂದಾಗಿದೆ ಏನನೋ ಮಾತಾಡಿವೆ ಯಾತಕ್ಕೆ ಹೀಗಾಗಿವೆ ನಾಚುತ್ತಲಿವೆ ಯಾಕೋ ಕೈಯ ಬಳೆ ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ ಬೆಚ್ಚಗೆದೆ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡೀರಗಳೇ ಬಾ ಹೊಸದಾದ ಈ ಕಥನ ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿಯುತ್ತ ಎಲ್ಲೂ ಕೇಳಿಲ್ಲ ಈ ಮಿಥುನ ಪ್ರೀತಿಲಿ ಜೀವ ಒಂದಾಗಿವೆ ಏನನೋ ಮಾತಲೆ ಮುತ್ತಾಡಿವೆ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನೋ ಮಾತಾಡಿವೆ ಭಾವನೆ ಬಾಕಿವೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು. ಹೌದಪ್ಪ. ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಂದು ಆಹಾ ಬಾಳೋ ದವಸದಂತೆ ನಾವು. ಅದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾವು. ವಾರೆ ವಾ ಒಗ್ಗಟ್ಟೆ ಸೃಷ್ಟಿ ನಿಯಮ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ. ಅಭಿರುಚಿ ಬೆಳೆದವರೇ ಬಾಳಿನ ಅಡಿಗೆಯ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಕಹಿಯನ್ನೆಲ್ಲ ಮರೆಯಬೇಕಯ್ಯ, ಅದ ಮರೆಯೋದಕ್ಕೂ ಮರೆವು ಬೇಕಯ್ಯ. ಮರೆಯೋ ವರವೇ ಇಲ್ಲದಿದ್ದರೆ ಮನಸ್ಸೇ ಕುಡಿದ ಮಂಗನಂತಯ್ಯ. ಕೆಣಕಿ ಕೆಣಕಿ ಕೆದಕಿ ಕೆದಕಿ ವೇಷ ಭರಿಸುವುದಂತಯ್ಯ. ಮನಸ್ಸು ಮುರಿದು ಹೋಗಲು ಕಹಿಯೇ ಮೂಲವಯ್ಯ. ತುಂಬಿದ ಮನೆಯು ಒಡೆದು ಹೋಗಲು ಕಹಿ ನೆನಪೇ ನೆಪವಯ್ಯ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಮರೆವಿನ ಮರೆಯಲ್ಲೇ ಕ್ಷಮೆಯೂ ಇದೆಯಂತೆ. ಕ್ಷಮಿಸಲು ಕಲಿತವನೇ ಕಹಿಯನ್ನು ಸಿಹಿ ಎನ್ನುವನಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನೆಯೇ ನಮ್ಮ ಜೀವ, ಗುರು ಹಿರಿಯರೆಮ್ಮ ದೈವ. ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರುಗಳು ಚಿಗುರೊಡೆ ಬಂತೆ. ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆಯಾದರೆ ಬಲವಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ವಿನಂತಿ ಮಾಡಲಿಲ್ಲ, ವದಂತಿಯಾಗಲಿಲ್ಲ, ಸಂಗಾತಿಯಾದೆವಲ್ಲ ಪ್ರತಿ ಜನ್ಮಕ್ಕೂ. ನೀನಾದೆ ನನ್ನ ಬಾಳ
ಈ